ಶ್ರೀ ಹರಿವಾಯ ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುದೋ ವಸುಃ ನೈಕರೂಪೋ ಬೃಹದ್ರೂಪಃ ಶಿಪಿವಿಷ್ಟಪ್ರಕಾಶನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನೈಕರೂಪ ಎಂಬುವಂತಹ ಭಗವಂತನ ಹೆಸರನ್ನು ಕುರಿತು ಹೇಳ್ಕೊಳ್ತಾ ಇದ್ದೇವೆ. ನೈಕರೂಪ ನೈಕಾನಿ ಅನೇಕಾನಿ ರೂಪಾಣಿ ಯಸ್ಯ ಸಹ ನೈಕರೂಪ. ನ ಅಂದರೆ ಒಂದು ಅಲ್ಲದ ಅನೇಕ ರೂಪಗಳು ಯಾವನಿಗೆ ಇದೆಯೋ ಅವನು ನೈಕರೂಪ, ಅಂದರೆ ಅನೇಕ ರೂಪಗಳು ಉಳ್ಳವನು ಅಂತ ಅರ್ಥ. ನಿನ್ನೆ ದಿನ ಚತುರ್ವೇದ ಶಿಖಾ ಗ್ರಂಥದಲ್ಲಿ ಇರುವಂತಹ ಎಷ್ಟೆಷ್ಟು ಭಗವಂತನ ರೂಪಗಳು ಅವತಾರಗಳು ಇವೆ ಅವೆಲ್ಲವೂ ಕೂಡ ಜನ್ಮ ಮರಣಾದಿರಹಿತಗಳು, ಬಂಧಾದಿ ದೋಷ ದೂರಗಳು, ಗುಣಪೂರ್ಣಗಳು ಅಂತ ಹೇಳಿವೆ ಅಂತ ಹೇಳ್ಕೊಂಡಿದೆ. ಇವತ್ತು ನಮಗೆ ಬೃಹದಾರಣ್ಯ ಋಗ್ವೇದ ಮಂತ್ರವನ್ನು ಉಲ್ಲೇಖ ಮಾಡ್ತಾ ಇದೆ. ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಉಲ್ಲೇಖ ಮಾಡ್ತಾ ಆ ಋಗ್ವೇದ ಮಂತ್ರ ಏನು ಹೇಳ್ತಾ ಇದೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಇಂದ್ರೋ ಮಯಾಭಿಃ ಪುರುರೂಪ ಈಯತೆ ಯುಕ್ತಾಹ್ಯಸ್ಯ ಹರಯಃ ಶತಾದಶೇತ್ಯಯಂ ವೈ ಹರಯೋ ಅಯಂ ವೈ ದಶಸಹಸ್ರಾಣಿ ಬಹೂನಿ ಚ ಅನಂತಾನಿ ಚ ತದೇತತ್ ಬ್ರಹ್ಮ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೀಗೆ ಹೇಳ್ತಾ ಇದೆ. ಮತ್ತು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಈ ರೀತಿ ಹೇಳ್ತಾ ಇದ್ದಾರೆ. ಸ ಏವ ದಶದ ಪ್ರೋಕ್ತೋ ವಿಷ್ಣುರ್ಮತ್ಸ್ಯಾದಿ ರೂಪಕಃ ಶತಂ ನಾರಾಯಣಾದ್ಯಾತ್ಮ ವಿಶ್ವಾದ್ಯಾತ್ಮ ಸಹಸ್ರಕಃ ಪರಾದಿರೂಪೋ ಬಹುದಾಸೋ ಅನಂತಾತ್ಮ ಅಜಿತಾದಿಕಃ. ಮತ್ತು ಬೃಹದಾರಣ್ಯಕ ಉಪನಿಷತ್ತೇ ಹೇಳ್ತಾ ಇದೆ, ರೂಪಂ ಪ್ರತಿರೂಪೋ ಬಭೂವ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಭಗವತೋ ರೂಪಂ ಪ್ರತಿ ಜೀವಾಖ್ಯ ಪ್ರತಿಬಿಂಬೋ ಬಭೂವ ಅಂತ ಹೇಳ್ತಾರೆ. ಇನ್ನು ಈ ಪ್ರಮಾಣಗಳು ಏನು ಹೇಳ್ತಾ ಇವೆ ಅಂತ ಹೇಳಿದರೆ, ಭಗವಂತನು ಅನೇಕ ನಾಮಗಳುಳ್ಳವನು. ಅವನಿಗೆ ಇಂದ್ರ ಎಂಬುವಂತಹ ಹೆಸರು ಇದೆ. ಇಂದ್ರ, ಮಹೇಂದ್ರ ಅಂತ ಹೇಳ್ಕೊಂಡಿದೆ. ಭಗವಂತ ಸರ್ವಸಮರ್ಥನಾಗಿದ್ದಾನೆ. ಅವನು ಸರ್ವಸಮರ್ಥನಾಗಿರೋದರಿಂದ ಅವನು ಇಂದ್ರ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇಂದ್ರ ಎಂದು ಕರೆಯಲ್ಪಡುವಂತಹ ಭಗವಂತನು ತನ್ನ ಇಚ್ಛೆಗೆ ಅನುಗುಣವಾಗಿ
ತನ್ನ ಸಾಮರ್ಥ್ಯದಿಂದ, ತನ್ನ ಇಚ್ಛಾನುಸಾರ ತನ್ನ ಸಾಮರ್ಥ್ಯದಿಂದ ಅನಂತ ರೂಪಗಳನ್ನು ಧರಿಸುತ್ತಾನೆ ಅಂತ ಒಂದು ಋಗ್ವೇದ ಮಂತ್ರ ಹೇಳ್ತಾ ಇದೆ. ಅದರನ್ನು ಹೇಳ್ತಾ ಬೃಹದಾರಣ್ಯಕೋ ಉಪನಿಷತ್ತು ಈ ರೀತಿ ಹೇಳ್ತಾ ಇದೆ. ಏನು? ಆ ಋಗ್ವೇದ ಮಂತ್ರದ ಅಭಿಪ್ರಾಯವನ್ನೇ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಹರಿ ಎನಿಸುವಂತಹ ಭಗವದ್ರೂಪಗಳು, ಹರಿ ಅಂದರೂ ಭಗವಂತ ಅಂತ ಅರ್ಥ. ಹರಿ ಶಬ್ದಕ್ಕೆ ಹೃಂಗ್ ಹರಣೆ ಎಂಬುವ ಧಾತುವಿನಿಂದ ಭಕ್ತರ ಪಾಪಗಳನ್ನು ನಾಶ ಮಾಡುವವನಾದ ಕಾರಣ ಅವನಿಗೆ ಹರಿ ಅಂತ ಹೆಸರು. ಹರಿ ಅಂತ ಒಂದು ಸಲ ಉಚ್ಚಾರಣೆ ಮಾಡಿದರೆ ಎಷ್ಟು ಪಾಪಗಳು ಪರಿಹಾರವಾಗುತ್ತೋ ಅಷ್ಟು ಪಾಪಗಳು ಮಾಡಲಿಕ್ಕೆ ಮನುಷ್ಯನಿಗೆ ಸಾಧ್ಯವಿಲ್ಲ. ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳ್ತಾರೆ. ಈ ಋಗ್ವೇದ ಮಂತ್ರವನ್ನೇ ಬೃಹದಾರಣ್ಯಕ ಉಪನಿಷತ್ತು ಆ ಅಭಿಪ್ರಾಯವನ್ನು ಹೇಳ್ತಾ, ಹರಿ ಎಂದು ಕರೆಯಲ್ಪಡುವಂತಹ ಭಗವದ್ರೂಪಗಳು 10 ಮತ್ಸ್ಯಾದಿ 10 ಶತ ಮತ್ತು ಸಹಸ್ರ, ಬಹು ಹಾಗೂ ಅನಂತ ಸಂಖ್ಯೆಗಳಲ್ಲಿ ಇದೆ. ಅಂದರೆ ಭಗವದ್ರೂಪಗಳು ಒಂದಲ್ಲ, ಅನೇಕವಿದೆ. 10 ಶತ ಸಹಸ್ರ ಬಹು ಮತ್ತು ಅನಂತ ಸಂಖ್ಯೆಯಲ್ಲಿದೆ ಅಂತ ಹೇಳ್ತಾ ಇದೆ. ಇಷ್ಟು ಭಗವದ್ರೂಪಗಳಿದೆ. ಭಗವಂತನ ಅನಂತ ರೂಪಗಳ ವಿಷಯವನ್ನು ಹೇಳ್ತಾ ಭಗವಂತ ಅನಂತಾನಂತ ರೂಪಗಳನ್ನು ತಾಳಿದ್ದಾನೆ ಅಂತ ಹೇಳ್ತಾ ಆ ವಿಷಯವನ್ನು ಮತ್ತಿಷ್ಟು ತಿಳಿಸುತ್ತಾ, ಭಗವಂತ ಅನಂತಾನಂತ ರೂಪಗಳನ್ನು ತಾಳಿದ್ದಾನೆ ಅಂತಂದರೆ ಭಗವಂತ ಒಂದು ರೂಪ, ಭಗವಂತನ ಪ್ರತಿಯೊಂದು ರೂಪ, ಆ ಪ್ರತಿಯೊಂದು ರೂಪಕ್ಕೂ ಜೀವನು ಪ್ರತಿಬಿಂಬನಾಗಿದ್ದಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಮಧ್ವಾಚಾರ್ಯರು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಅನಂತಾನಂತ ರೂಪಗಳಲ್ಲಿ ಭಗವಂತನ ಪ್ರತಿಯೊಂದು ರೂಪವೂ ಕೂಡ ಜೀವಾತ್ಮರ ಆ ಪ್ರತಿಯೊಂದು ಭಗವಂತನ ರೂಪಕ್ಕೂ ಜೀವಾತ್ಮರು ಪ್ರತಿಬಿಂಬರಾಗಿದ್ದಾರೆ. ಅಂದರೆ ಭಗವಂತ ಬಿಂಬ, ಜೀವರು ಪ್ರತಿಬಿಂಬರು ಅಂತ. ಇಲ್ಲಿ ಇನ್ನೂ ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಭಗವಂತ ಅನಂತ ರೂಪಗಳನ್ನು ಯಾಕೆ ತಾಳಬೇಕು ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಭಗವಂತ ಅನಂತ ರೂಪಗಳನ್ನು ತಾಳಿರೋದು ಯಾಕೆ ಅಂತ ಹೇಳಿದ್ರೆ, ಜೀವರು ಅನಂತರಾಗಿದ್ದಾರೆ. ಇಷ್ಟು ಜೀವರು ಅಂತ ಎಣಿಸುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಜೀವರಿದ್ದಾರೆ. ಅನಂತ ಜೀವರಿರೋದರಿಂದ ಒಬ್ಬೊಬ್ಬ ಜೀವನು ತಾನು ಪ್ರತ್ಯೇಕವಾಗಿ ಉಪಾಸನೆ ಮಾಡುವುದಕ್ಕೆ ಅವನಿಗೆ ಒಂದು ಬಿಂಬರೂಪ, ಭಗವಂತನ ಬಿಂಬರೂಪ ಬೇಕಾದ ಕಾರಣ, ಈ ಅನಂತ ಜೀವರಿರೋದ ಕಾರಣ ಭಗವಂತ ಅನಂತ ಬಿಂಬರೂಪಗಳನ್ನು ಧರಿಸಿ ಅಷ್ಟು ಭಗವದ್ರೂಪಗಳು ಇದೆ ಅಂತ ಬೃಹದಾರಣ್ಯಕ ಉಪನಿಷತ್ತು ತಿಳಿಸುತ್ತಾ ಇದೆ. ನಮಗೆ ಜೀವರು ಕಾಣಿಸ್ತಾ ಇರೋದು ಎಷ್ಟು? ನಮಗೆ ಈ 14 ಲೋಕಗಳಲ್ಲಿ ಜೀವರಿದ್ದಾರೆ. ಆದರೆ 14 ಒಂದು ಭೂಮಿ, ಆ 14 ಲೋಕಗಳಲ್ಲಿ ಭೂಮಿ ಒಂದು ಭಾಗವಾಗಿದೆ. ಒಂದು ಭೂಮಿಯಲ್ಲಿ ನಾವು ಬಿಟ್ಟರೆ ಇನ್ನು ಮಿಕ್ಕ 13 ಲೋಕಗಳಲ್ಲಿ ಒಂದೊಂದು ಲೋಕದಲ್ಲಿ ಒಬ್ಬರೊಬ್ಬರಿದ್ದಾರೆ. ಸ್ವರ್ಗಲೋಕದಲ್ಲಿ ದೇವತೆಗಳು, ಈ ರೀತಿಯಾಗಿ. ಹಾಗೆ ಮಿಕ್ಕ ಉಳಿದ 13 ಲೋಕಗಳಲ್ಲಿರುವ ಜೀವರನ್ನೇ ನಾವು ನೋಡಿಲ್ಲ. ಆದರೆ ಅವರು ಇದ್ದಾರೆ. ನಾವು ನೋಡಿಲ್ಲ ಅಂದಷ್ಟು ಮಾತ್ರದಿಂದ ಅವರು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನಮಗೆ ತಿಳಿಯದೇ ಇದ್ದರೆ, ನಾವು ನೋಡದೇ ಇದ್ದಿದ್ದು, ತಿಳಿಯದೇ ಇದ್ದಿದ್ದು ಇಲ್ಲ ಅಂತ ಹೇಳಿದ್ರೆ ನಮ್ಮಷ್ಟು ದಡ್ಡರು ಮೂರ್ಖರು ಯಾರೂ ಇರೋದಿಲ್ಲ. 13 ಲೋಕಗಳಲ್ಲಿ ಇರುವ ಜೀವರನ್ನೇ ನಾವು ನೋಡಿಲ್ಲ, ಇದ್ದಾರೆ. ಅವರೇ ಎಷ್ಟೋ ಜನ, ಅನಂತ. ಇನ್ನು ಭೂಮಿ ಮೇಲೆ ಇರುವ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿರುವ ಅನೇಕ ನೂರಾರು ದೇಶಗಳಲ್ಲಿರುವ ಜೀವರು ಅನೇಕ, ಇಷ್ಟು ಬಿಲಿಯನ್ನು ಅಂತ ಹೇಳ್ತಾರಷ್ಟೇ.
ಬಟ್ ಅದು ದಟ್ ಈಸ್ ನಾಟ್ ಎ ಕರೆಕ್ಟ್ ಕ್ಯಾಲ್ಕುಲೇಷನ್. ಒಂದು ಅಂದಾಜು ಮೇಲೆ ಒಂದು ಎಷ್ಟು ಜಸ್ಟ್ ಲೈಕ್ ಒಂದು ಅಸಂಪ್ಷನ್ ಅಷ್ಟೇ. ಪ್ರಪಂಚದ ಜನಾಭಾ ಇಷ್ಟು ಅಂತ ಹೇಳ್ತಾರಲ್ಲ, ಇಷ್ಟು ಬಿಲಿಯನ್, ಅದು ದಟ್ ಈಸ್ ದ ಓನ್ಲಿ ಅನ್ ಅಸೆಸ್ಮೆಂಟ್, ನಾಟ್ ಪರ್ಫೆಕ್ಟ್ ಫಿಗರ್. ಈ ಭೂಮಿಯ ಮೇಲೆ ಈ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿರುವ ಜೀವರನ್ನೇ ನಾವು ನೋಡಿಲ್ಲ, ಎಷ್ಟು ಅಂತ ಎಣಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಸೃಷ್ಟಿಗೆ ಬಂದಂತಹ 14 ಲೋಕಗಳಲ್ಲಿರುವ ಸೃಷ್ಟಿಗೆ ಬಂದಂತಹ ಜೀವರೇ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಅದರ ಇಷ್ಟು ಅಂತ ಅಂತ್ಯವನ್ನು ಕಾಣ್ತಾ ಇಲ್ಲ. ಇನ್ನು ಅಸೃಜ್ಯ ಸ್ಥಿತಿಯಲ್ಲೂ ಇದ್ದಾರೆ ಜೀವರು ಅನೇಕ ಜನ. ಅಂದರೆ ಸೃಷ್ಟಿಗೆ ಬರದೇ ಇರುವಂತಹ, ಅಂದರೆ ಈ ಸಂಸಾರದಲ್ಲಿ ಬರದೇ ಇರುವಂತಹ ಜೀವರು ಅನೇಕ ಜನ ಇದ್ದಾರೆ. ಈ ರೀತಿ ನೋಡಿಕೊಂಡಾಗ ಜೀವರು ಅನಂತ ಜೀವರಾಗಿದ್ದಾರೆ. ಒಂದೊಂದು ಜೀವನು ತಾನು ಪ್ರತ್ಯೇಕವಾಗಿ ಉಪಾಸನೆ ಮಾಡುವುದಕ್ಕೆ ಅವನಿಗೆ ಒಂದು ಬಿಂಬರೂಪ ಬೇಕು. ಆದ ಕಾರಣ ಭಗವಂತ ಅನಂತ ಜೀವರಲ್ಲಿ ಅನಂತ ಬಿಂಬರೂಪಗಳನ್ನು ಧರಿಸಿ ಆಯಾ ಜೀವರಲ್ಲಿ ಇದ್ದಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಅದಕ್ಕೆ ನೈಕ ರೂಪ ಅಂದರೆ ಒಂದು ರೂಪವಲ್ಲ, ಅನೇಕ ರೂಪಗಳು ಉಳ್ಳವನು. ಏಕ ಅಂದರೆ ಒಂದು, ಅನೇಕ ಅಂದರೆ ಒಂದಲ್ಲದೆ ಇದ್ದಿದ್ದು. ಒಂದಲ್ಲದೆ ಇದ್ದಿದ್ದು ಎರಡೂ ಒಂದಲ್ಲ, ಇನ್ನು ಒಂದಲ್ಲದೆ ಇದ್ದಿದ್ದು ಎರಡು ಮೊದಲುಕೊಂಡು ಅನಂತವಾಗಿ ಎಲ್ಲವೂ ಅನೇಕ ರೂಪಗಳು. ಈ ರೀತಿಯಾಗಿ ಅನೇಕ ರೂಪಗಳು ಉಳ್ಳವನು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸರಿ, ಭಗವಂತ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅವನು ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿ ಅದು ಹೇಳೋದು ಹೇಗೆ ಅಂದರೆ, ಇಲ್ಲಿ ಭಗವಂತ ಯಾವ ಯಾವ ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ ಎಂಬುವಂತಹ ವಿಷಯವನ್ನು ಒಂದು ಕನ್ಸಾಲಿಡೇಟ್ ಮಾಡಿ ಎಲ್ಲನ್ನ ಕಾಂಪ್ರಹೆನ್ಸಿವ್ ಆಗಿ ಎಲ್ಲವನ್ನು ಒಂದು ಕಡೆ ಸೇರಿಸಿ ಭಗವಂತ ಇಷ್ಟು ರೂಪಗಳನ್ನು ಈ ರೀತಿ ತಗೊಳ್ಳಬಹುದು, ಈ ರೂಪಗಳಿಂದ ಈ ಯಾವ ಅಧಿಷ್ಠಾನಗಳಲ್ಲಿ ಇರ್ತಾನೆ ಎಂಬುವಂತಹ ವಿಷಯವನ್ನು ನಮಗೆ ಅನೇಕ ಪ್ರಮಾಣಗಳಿಂದ ತಿಳಿಸಿಕೊಡ್ತಾ ಇದ್ದಾರೆ. ಯಾವುದ್ಯಾವುದು ಅಂತ ಹೇಳಿದರೆ, ಬೃಹದಾರಣ್ಯಕ ಉಪನಿಷತ್ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಭಾಗವತ ತಾತ್ಪರ್ಯ ನಿರ್ಣಯ, ತಂತ್ರಸಾರ ಸಂಗ್ರಹ, ಈ ರೀತಿಯಾಗಿ ಅನೇಕ ಗ್ರಂಥಗಳಲ್ಲಿ ಇರುವ ಈ ಭಗವಂತನ ಒಂದು ರೂಪಗಳ ಒಂದು ಕ್ರೋಢೀಕರಣ ಮಾಡಿ ಸಂಗ್ರಹ ಮಾಡಿ ಹೀಗೆ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಆತ್ಮ ಅಂತರಾತ್ಮೇತಿ ಹರಿರೇಕ ಏವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಬೃಹತ್ ಸಂಹಿತಾಲ್ಲಿ ಇರುವ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ತ್ರಿಪಾದಸ್ಯಾಮೃತಂ ದಿವಿ ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ನೋ ಅಧಾಯಿ ಮೂರ್ಧ್ನಸು ಅಂತ ಭಾಗವತದಲ್ಲಿರುವ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಭಗವಂತನು ಪದ್ಮನಾಭನ ರೂಪ ಒಂದು, ಅನಂತ ಪದ್ಮನಾಭನ ರೂಪ ಒಂದು, ಜೀವಾತ್ಮರ ಹೃದಯದಲ್ಲಿ ಇದ್ದುಕೊಂಡು ಅಂದರೆ ಜೀವರ ಹೃದಯಗಳಲ್ಲಿ ಇದ್ದುಕೊಂಡು ಕರ್ಮರಸವನ್ನು ಸ್ವೀಕರಿಸುವಂತಹ ಭಗವದ್ರೂಪಗಳು ಎರಡು. ಜೀವ ಮಾಡುವಂತಹ ಜೀವನಿಂದ ಭಗವಂತ ತಾನು ಮಾಡಿಸುವಂತಹ ಆ ಕರ್ಮಗಳ ರಸವನ್ನು ಸ್ವೀಕಾರ ಮಾಡುವಂತಹ ಭಗವದ್ರೂಪಗಳು ಎರಡು. ಯಾವುದು? ಆತ್ಮ, ಅಂತರಾತ್ಮ ಎಂದು ಎರಡು ಭಗವದ್ರೂಪಗಳು. ಭಗವಂತನ ಒಂದು ರೂಪ ಯಾವುದು ಅಂತ ಹೇಳಿದರೆ ಪದ್ಮನಾಭ ರೂಪ. ಭಗವಂತನ ಎರಡು ರೂಪಗಳು ಯಾವುದು ಅಂದರೆ ಜೀವರ ಹೃದಯದಲ್ಲಿದ್ದುಕೊಂಡು ಕರ್ಮರಸವನ್ನು ಸ್ವೀಕಾರ ಮಾಡುವಂತಹ ಆತ್ಮ ಹಾಗೂ ಅಂತರಾತ್ಮ ಎಂಬ ಎರಡು ಭಗವದ್ರೂಪಗಳು. ಇನ್ನು ಮೂರು ಭಗವದ್ರೂಪಗಳು ಯಾವುದು ಅಂತ ಹೇಳಿದರೆ ವೈಕುಂಠಾದಿ ತ್ರಿಧಾಮಗಳಲ್ಲಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಈ ತ್ರಿಧಾಮಗಳಲ್ಲಿ ಅಮೃತ, ಕ್ಷೇಮ ಮತ್ತು ಅಭಯ ಎಂಬುವಂತಹ ಮೂರು ಭಗವದ್ರೂಪಗಳಿದೆ. ವೈಕುಂಠಾದಿ ತ್ರಿಧಾಮಗಳಲ್ಲಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಈ ಮೂರು ಭಗವಂತನ ಧಾಮಗಳಲ್ಲಿ
ಅಮೃತ, ಕ್ಷೇಮ ಮತ್ತು ಅಭಯ ಎಂಬ 3 ಭಗವದ್ ರೂಪಗಳು. ಇನ್ನು ಹಾಗೆ ಸತ್ವರಜಸ್ತಮೋ ಗುಣಗಳು 3. ಹಾಗೆ ವಾತ, ಪಿತ್ತ, ಕಫ ಎಂಬ ತ್ರಿಧಾತುಗಳು. ನಾವೆಲ್ಲರೂ ತ್ರಿಗುಣಾತ್ಮಕರು. ಪ್ರಕೃತಿ ತ್ರಿಗುಣಾತ್ಮಕವಾದದ್ದು ಸಪ್ತರಜಸ್ತಮೋ ಗುಣಗಳಿಂದ. ಹಾಗೆ ನಮ್ಮ ದೇಹದಲ್ಲಿ ಸಪ್ತಧಾತುಗಳಿದೆ. ಆ ಸಪ್ತಧಾತುಗಳಲ್ಲಿ 3 ತ್ರಿಧಾತುಗಳು ವಾತ, ಪಿತ್ತ, ಕಫ. ನಮ್ಮ ದೇಹದಲ್ಲಿರುವ 3 ಗುಣಗಳು, ಪ್ರಕೃತಿಯಲ್ಲಿರುವ, ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿರುವ 3 ಗುಣಗಳಿಗೆ ಹಾಗೂ ನಮ್ಮ ದೇಹದಲ್ಲಿರುವ ಸಪ್ತಧಾತುಗಳಲ್ಲಿ 3 ಧಾತುಗಳು ವಾತ, ಪಿತ್ತ, ಕಫ ಎಂಬ 3 ಧಾತುಗಳಿಗೆ ನಿಯಾಮಕವಾದ ಭಗವದ್ ರೂಪಗಳು 3. ಅಚ್ಯುತ, ಅನಂತ, ಗೋವಿಂದ. 3 ಗುಣಗಳಿಗೆ ಅಚ್ಯುತ, ಅನಂತ, ಗೋವಿಂದ 3 ಭಗವದ್ ರೂಪಗಳು. ಸಪ್ತಧಾತುಗಳಲ್ಲಿ ತ್ರಿಧಾತುಗಳಾದಂತಹ ವಾತ, ಪಿತ್ತ, ಕಫಗೆ 3 ಭಗವದ್ ರೂಪಗಳು ಇವೆ. ಇನ್ನು ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ರೂಪಗಳು 3 ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ವಿಷ್ಣುವೀಶ ರೂಪಾಣಿ ತ್ರೀಣಿ ವಿಷ್ಣೋರ್ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮರೂಪ ಸ ಶಿವರೂಪಿ ಶಿವೇ ಸ್ಥಿತಃ ಪೃಥಗೇವ ಸ್ಥಿತೋ ದೇವೋ ವಿಷ್ಣುರೂಪೋ ಜನಾರ್ದನಃ ಅಂತ ಹೇಳ್ತಾ ಇದ್ದಾರೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವಾಮನ ಪುರಾಣ ವಾಕ್ಯವನ್ನು ತಿಳಿದು ಆಚಾರ್ಯರು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ರೂಪಗಳು ಯಾವುದು? ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ಶಿವ, ಸ್ಥಿತಿಕರ್ತ ವಿಷ್ಣು. ಅದೇ ಹೇಳ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಈಶ ರೂಪಾಣಿ ತ್ರೀಣಿ ವಿಷ್ಣೋರ್ಮಹಾತ್ಮನಃ. ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ ಅಂತ 3 ರೂಪಗಳು ಇವೆ, ಸೃಷ್ಟಿ ಸ್ಥಿತಿ ಲಯಗಳು. ಇವರು ಮಾಡ್ತಾ ಇದ್ದಾರೆ ಅಂದರೆ ಬ್ರಹ್ಮ ಸ್ವತಂತ್ರವಾಗಿ ಸೃಷ್ಟಿ ಮಾಡುವವನಲ್ಲ, ರುದ್ರದೇವರು ಸ್ವತಂತ್ರವಾಗಿ ಲಯ ಮಾಡುವವನು. ಅದೇ ಬ್ರಹ್ಮಣಿ ಬ್ರಹ್ಮರೂಪ ಸ ಶಿವರೂಪಿ ಶಿವೇ ಸ್ಥಿತಃ ಪೃಥಗೇವ ಸ್ಥಿತೋ ದೇವೋ ವಿಷ್ಣುರೂಪೋ ಜನಾರ್ದನಃ. ಭಗವಂತ ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿದ್ದುಕೊಂಡು, ಶಿವನಲ್ಲಿ ಶಿವರೂಪನಾಗಿದ್ದುಕೊಂಡು ಸೃಷ್ಟಿ ಲಯಗಳನ್ನು ಮಾಡ್ತಾ ಪೃಥಕ್ ಮತ್ತು ಬೇರೆಯಾಗಿ ವಿಷ್ಣು ರೂಪದಿಂದ ಇದ್ದು ಜನಾರ್ದನನು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ 3 ರೂಪಗಳು. ಇದೇ ವಿಷಯವನ್ನೇ ಜಗನ್ನಾಥದಾಸರು ಹೇಳ್ತಾರೆ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನು ಇದ್ದು ಸಮ್ಮರಿಸುವ ಗಗನಕೇಶನೊಳಿದ್ದು. ಇದೇ ಏನು ಶಾಸ್ತ್ರ ಹೇಳಿದೆ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮನಲ್ಲಿ ಬ್ರಹ್ಮಾಕಾರನಾಗಿ ಬ್ರಹ್ಮಶಬ್ದವಾಚ್ಯನಾಗಿ ಬ್ರಹ್ಮನಲ್ಲಿ ಬ್ರಹ್ಮನಿಂದ ಭಿನ್ನನಾಗಿ ಸೃಷ್ಟಿಯನ್ನು ಮಾಡ್ತಾನೆ. ವಿಷ್ಣುವಾಗಿ ತಾನು ಪೋಷಣೆ ಮಾಡ್ತಾನೆ. ರುದ್ರನಲ್ಲಿ ರುದ್ರಾಕಾರನಾಗಿ ರುದ್ರಶಬ್ದವಾಚ್ಯನಾಗಿ ರುದ್ರಾಂತರ್ಯಾಮಿಯಾಗಿ ರುದ್ರನಿಂದ ಭಿನ್ನನಾಗಿ ಲಯವನ್ನು ಮಾಡ್ತಾನೆ. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ 3 ರೂಪಗಳು ಭಗವಂತನದು. ಇನ್ನು 4 ಭಗವದ್ ರೂಪಗಳು ಯಾವುದು ಅಂತ ಹೇಳಿದರೆ, 4 ಭಗವದ್ ರೂಪಗಳು ಯಾವುದು ಅಂತ ಹೇಳಿದರೆ, ಒಂದು ನಿಮಿಷ. ಮುಕ್ತಿಯನ್ನು ಕೊಡುವಂತಹ ಭಗವದ್ರೂಪ ವಾಸುದೇವ ಭಗವದ್ರೂಪ ಮತ್ತು ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ ಎಂಬ 4 ರೂಪಗಳು. ನಾನು ಎಷ್ಟೋ ಬಾರಿ ಹೇಳಿದಂತೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಭಗವಂತ ಒಂದು ಪ್ರದ್ಯುಮ್ನ ರೂಪದಿಂದ ಮುಂದೆ ಬರುತ್ತೆ, ಸೃಷ್ಟಿ ಮಾಡ್ತಾನೆ ಅಂತ, ಒಂದೊಂದು ಸಂಕರ್ಷಣ ರೂಪದಿಂದ ಲಯ ಮಾಡ್ತಾನೆ ಅಂತ ಹೇಳ್ತಾ ಇದ್ದೇವೆ. ಮುಕ್ತಿಯನ್ನು ವಾಸುದೇವ ರೂಪದಿಂದ ಕೊಡ್ತಾನೆ. ಹಾಗೆ ಮುಕ್ತಿ ದಾನಾದಿಗಳನ್ನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ ರೂಪಗಳಿಂದ ಮಾಡ್ತಾನೆ. ಈ 4 ರೂಪಗಳು. ಮೂಲ ರೂಪ ನಾರಾಯಣ. ಹಾಗೆ ಜಾಗೃತಾವಸ್ಥೆ ನಮಗೆ ಮೂರು ಅವಸ್ಥೆಗಳಿದೆ.
ಅವಸ್ಥೆ ಅಂದರೆ ನಾವೇನೋ ತೊಂದರೆ ಅಪ್ಪ ನಾನು ಅವಸ್ಥೆ ನಂಗೆ ಒಂದು ಒಳ್ಳೆ ಅವಸ್ಥೆ ಆಗೋಯ್ತು. ಅವಸ್ಥೆ ಅಂದರೆ ಸ್ಥಿತಿ, ಪೊಸಿಷನ್. ನಮಗೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಹೇಳ್ತೇವೆ. ಜಾಗೃತ ಅವಸ್ಥೆ, ಎಚ್ಚರದಲ್ಲಿದ್ದೇವೆ. ನಾನು ಎಚ್ಚರದಲ್ಲಿದ್ದು ಪಾಠ ಮಾಡ್ತಾ ಇದ್ದೇನೆ, ನೀವು ಎಚ್ಚರದಲ್ಲಿದ್ದು ನೀವು ಕೇಳ್ತಾ ಇದ್ದೀರಿ, ಇದು ಜಾಗೃತ ಅವಸ್ಥೆ. ಮತ್ತು ಸ್ವಪ್ನಾವಸ್ಥೆ, ಕನಸುಗಳನ್ನು ಕಾಣ್ತೇವೆ, ಆ ಕನಸುಗಳನ್ನು ಕಾಣುವ ಅವಸ್ಥೆ. ಮತ್ತು ಸುಷುಪ್ತಿ ಅವಸ್ಥೆ, ಗಾಢವಾದ ನಿದ್ರೆ, ಅನ್ಡಿಸ್ಟರ್ಬ್ಡ್ ಸೌಂಡ್ ಸ್ಲೀಪ್. ಈ ಮೂರು ಸ್ಥಿತಿಗಳನ್ನು ನಾವು ಹೊಂದುವುದಕ್ಕೆ ಸಮಾಧಿ ಅವಸ್ಥೆ ಮತ್ತು ನಾಲ್ಕನೇದು. ಈ ನಾಲ್ಕು ಅವಸ್ಥೆಗಳನ್ನು ನಾವು ಹೊಂದುವುದಕ್ಕೆ ನಮಗೆ ಸ್ವಾತಂತ್ರ್ಯ ಇದೇನು ಅಂದರೆ ಖಂಡಿತ ನಮಗೆ ಸ್ವಾತಂತ್ರ್ಯವಿಲ್ಲ. ಆದ ಕಾರಣ ಈ ನಾಲ್ಕು ರೂಪಗಳನ್ನು, ನಾಲ್ಕು ಅವಸ್ಥೆಗಳನ್ನು ನಿರ್ವಹಿಸುವವನು ಯಾರು ಅಂದರೆ ಭಗವಂತ. ಯಾವ ರೂಪಗಳಿಂದ? ಜಾಗೃತಾವಸ್ಥೆಯನ್ನು ವಿಶ್ವರೂಪದಿಂದ ವಿಶ್ವನಾಮಕನಾಗಿ ಜೀವರ ಬಲಗಣ್ಣಿನ ತುದಿಯಲ್ಲಿದ್ದು ಜೀವರ ಜಾಗೃತಾವಸ್ಥೆಯನ್ನು ನಿಯಂತ್ರಣ ಮಾಡ್ತಾನೆ. ಅದೇ ವಿಶ್ವನಾಮಕ ಭಗವಂತ ಸ್ವಪ್ನಾವಸ್ಥೆಯನ್ನು ಕಂಠಕ್ಕೆ ಬಂದು ಕಂಠದಲ್ಲಿದ್ದು ಜೀವನ ಸ್ವಪ್ನಾವಸ್ಥೆಯನ್ನು ನಿಯಂತ್ರಣ ಮಾಡ್ತಾನೆ. ಅದೇ ಭಗವಂತ ಸುಷುಪ್ತಿ ಅವಸ್ಥೆಯಲ್ಲಿ ಹೃದಯದಲ್ಲಿ ಬಂದು ಪ್ರಾಜ್ಞನಾಮಕನಾಗಿ ಒಳ್ಳೆ ನಿದ್ದೆಯನ್ನು ಕೊಡ್ತಾನೆ. ಇನ್ನು ಸಮಾಧಿ ಅವಸ್ಥೆ ತುರಿಯ ನಾಮಕನಾಗಿ ಭಗವಂತ ಏನು ಮಾಡ್ತಾನೆ, ನಮಗೆ ಆ ಅಸಂಪ್ರಜ್ಞಾತ ಸಮಾಧಿ ಮೊದಲಾದಿವಲ್ಲ ಅಂತಹ ಸಮಾಧಿ ಅವಸ್ಥೆಯನ್ನು ಕೊಡ್ತಾನೆ. ಈ ರೀತಿಯಾಗಿ ಭಗವಂತನ ಈ ನಾಲ್ಕು ರೂಪಗಳು ಈ ನಾಲ್ಕು ಕೆಲಸಗಳನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ನಾರಾಯಣ ಎಂಬ ಮೂಲ ರೂಪವನ್ನು ಸೇರಿಸಿದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಲ್ಕು ರೂಪಗಳು, ನಾರಾಯಣನ ಮೂಲ ರೂಪ ಸೇರಿಸಿದರೆ 5 ಆಗತ್ತೆ. ಹಾಗೆ ಭಗವಂತ ಹೇಳ್ತಾ ಇದ್ದಾರೆ, ಹಾಗೆ ಕ್ರುದ್ಧ ಮಹಾವೀರ ದ್ಯುಸಹಸ್ರ ಸಹಿತೋಲ್ಕಾಹ ಪೃಥಗ್ರೂಪಾಣಿ ತಾನಿ ಚ ವಿಷ್ಣೋರೇವ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಅಂತ ಹೇಳಿದರೆ, ಹೇಗೆ ನಾರಾಯಣನ ಮೂಲ ರೂಪ ಸೇರಿಸಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ 4 ರೂಪಗಳ ಜೊತೆಗೆ 5 ರೂಪಗಳಾಗತ್ತೋ, ಹಾಗೆ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ ಹಾಗೂ ಸಹಸ್ರೋಲ್ಕ ಎಂಬುವಂತಹ 5 ಭಗವದ್ ರೂಪಗಳು ಇದೆ. ಕ್ರುದ್ಧೋಲ್ಕ, ವೀರೋಲ್ಕ, ದ್ಯುಲ್ಕ ಹಾಗೂ ಸಹಸ್ರೋಲ್ಕ. ನಿಮಗೆ ಈ 5 ರೂಪಗಳ ಒಂದು ಪರಿಚಯ ಆಗಬೇಕು ಅಂತ ಹೇಳಿದರೆ, ನಾರಾಯಣ ಮಂತ್ರ ಜಪ ಮಾಡುವಾಗ ಅಂಗುಳಿನ್ಯಾಸ ಇವೆಲ್ಲ ಮಾಡ್ಕೊಳ್ತೇವೆ. ಅಂಗನ್ಯಾಸ, ಅಂಗುಳಿನ್ಯಾಸ ಮಾಡ್ತೇವೆ. ಓಂ ಕ್ರುದ್ಧೋಲ್ಕಾಯ ನಮಃ, ಅಂಗುಷ್ಟಾಯ ನಮಃ, ತರ್ಜನೀಭ್ಯಾಯ ನಮಃ, ಮಧ್ಯಮಾಯ ನಮಃ ಅಂಥೇಳಿ ಹೀಗೆಲ್ಲ ಬರುತ್ತೆ. ಆ ನಾರಾಯಣ ಮಂತ್ರ ಜಪ ಮಾಡುವಾಗ ಅಂಗನ್ಯಾಸ ಕರನ್ಯಾಸಗಳಲ್ಲಿ ಓಂ ಕ್ರುದ್ಧೋಲ್ಕಾಯ ನಮಃ, ಅಂಗುಷ್ಟಾಯ ನಮಃ, ಮಹೋಲ್ಕಾಯ ತರ್ಜನೀಭ್ಯಾಯ ನಮಃ, ಓಂ ವೀರೋಲ್ಕಾಯ ನಮಃ ಹೀಗೆ ಬರುತ್ತೆ. ಈ 5 ಭಗವದ್ ರೂಪಗಳು ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ ಹಾಗೂ ಸಹಸ್ರೋಲ್ಕ ಅಂತ 5 ಭಗವದ್ ರೂಪಗಳು ಇದೆ ಅಂತ ಹೇಳ್ತಾ, ಆಮೇಲೆ ಇನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಏನಂತ ಅಂತ ಹೇಳಿದರೆ, ಛಾಂದೋಗ್ಯೋಪನಿಷತ್ತಿನಲ್ಲಿ ಛಾಂದೋಗ್ಯೋಪನಿಷದಿ ಲೋಕೇಶು ಪಂಚವಿಧಂ ಸಾಮೋಪಾಸೀತ ಪ್ರಾಣೇಶು ಪಂಚವಿಧಂ ಇತಿ ಗ್ರಂಥವಾಗೆ ಇದಂ ರೂಪ ಪಂಚಕಂ ವಿವೃತಂ. ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ವೃಷ್ಟಿಯಲ್ಲಿ ಅಂದರೆ ಮಳೆಯಲ್ಲಿ, ನೀರಲ್ಲಿ, ಋತುಗಳಲ್ಲಿ, ಪಶುಗಳಲ್ಲಿ ಹಾಗೂ ಪ್ರಾಣಿಗಳಲ್ಲಿ ಇರುವಂಥ ರೂಪಗಳು ಉದ್ಗೀತ, ಪ್ರಸ್ತಾವ, ನಿಧನ, ಹಿಂಕಾರ ಹಾಗೂ ಪ್ರತಿಹಾರ ಎಂಬುವಂತಹ 5 ಭಗವದ್ ರೂಪಗಳು ಇದೆ. ಹಾಗೆ ಈ ಲೋಕೇಶು ಪಂಚವಿಧಂ ಸಾಮೋಪಾಸೀತ ಎಂಬ ಭಾಗದಲ್ಲಿ 5 ರೂಪಗಳ ಬಗೆಗಳು ವಿವರಿಸಲ್ಪಟ್ಟಿದೆ.
ಯಾವುದು? ಮಳೆಯಲ್ಲಿ, ನೀರಲ್ಲಿ, ಋತುಗಳಲ್ಲಿ, ಪಶುಗಳಲ್ಲಿ, ಪ್ರಾಣಿಗಳಲ್ಲಿ. ಉದ್ಗೀತ, ಪ್ರಸ್ತಾವ, ನಿಧನ, ಹಿಂಕಾರ, ಪ್ರತಿಹಾರ ಎಂಬ 5 ಭಗವದ್ರೂಪಗಳು ಇದೆ. ಇನ್ನು ನಮ್ಮ ದೇಹದಲ್ಲಿ ನಮಗೆ ಪಂಚಕೋಶಗಳಿದೆ. ಅನ್ನಮಯ, ಪ್ರಾಣಮಯ ಮೊದಲಾದ, ವಿಜ್ಞಾನಮಯ, ಮನೋಮಯ ಎಲ್ಲ ಮೊದಲಾದ 5 ಕೋಶಗಳಿದೆ. ಹರಿಕಥಾಮೃತ ಸಾರದಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಶಾಸ್ತ್ರದಲ್ಲಿ ಹೇಳಿರುವ ವಿಷಯಗಳನ್ನು ಹೇಳ್ತಾರೆ. ನಮ್ಮ ದೇಹದಲ್ಲಿರುವ ಅನ್ನಮಯಾದಿ 5 ಕೋಶಗಳು ಅದನ್ನು ಹೇಳ್ತಾ ನಮಗೆ ಹೇಳ್ತಾರೆ. ತೈತ್ತಿರಿಯೋಪನಿಷದ ದ್ವಿತೀಯವಲ್ಕ್ಯಾಂ ಅನ್ನಮಯಾದಯ ವಿವೃತಾಸ್ತೇಷಾಂ ಬ್ರಹ್ಮಸ್ವರೂಪತ್ವಂಚ ಆನಂದಮಯೋಭ್ಯಾಸಾತ್ ಇತಿ ಬ್ರಹ್ಮಸೂತ್ರೇಣ ಸಿದ್ಧಾಂತಿಕಂ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಹದಲ್ಲಿರುವ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತೇಳಿ ಮೊದಲಾದ 5 ಕೋಶಗಳು ಏನಿದೆ, ಈ 5 ಕೋಶಗಳಲ್ಲಿ 5 ಭಗವಂತನ ರೂಪಗಳು ಇದೆ ಅಂತ ಹೇಳ್ತಾ, ಮತ್ತು ಈ 5 ಅನ್ನಮಯ, ಈ 5 ಕೋಶಗಳಲ್ಲಿ 5 ಭಗವದ್ ರೂಪಗಳು ಯಾವುದರಿಂದ ಹೇಳಲ್ಪಡ್ತಾ ಇದೆ? ಆನಂದಮಯೋಭ್ಯಾಸಾತ್ ಓಂ ಎಂಬ ಒಂದು ಈ ಸೂತ್ರ, ಆ ಬ್ರಹ್ಮಸೂತ್ರೇಣ ಸಿದ್ಧಾಂತಿಕಂ, ಆ ಬ್ರಹ್ಮಸೂತ್ರದಿಂದ ನಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಾತಿನಲ್ಲಿ, ಆದಿತ್ಯನಲ್ಲಿ ಮತ್ತು ಈ ರೀತಿಯಾಗಿ ನಮಗೆ ಏನೇನು 7 ಭಗವದ್ರೂಪಗಳ ವಿಷಯವನ್ನು ಹೇಳ್ತಾ ಇದ್ದಾರೆ. ಆ 7 ಭಗವದ್ರೂಪ ವಿಷಯಗಳ ವಿಷಯ ಮತ್ತು 8, 9, 11 12 ಹೀಗೆ ಸಹಸ್ರವರೆಗೂ ಹೇಳ್ತಾರೆ. ಸಹಸ್ರದಿಂದ ಅನಂತವರೆಗೂ, ಅನಂತ ರೂಪಗಳವರೆಗೂ ನಮಗೆ ಈ ನೈಕರೂಪ ಎಂಬುದಕ್ಕೆ ಅನೇಕ ರೂಪಗಳುಳ್ಳವನು ಅಂಥೇಳಿ ಹೇಳ್ತಾರೆ. ಪ್ರಮಾಣಗಳನ್ನು ಇಟ್ಕೊಂಡು ಆ ವಿಷಯಗಳನ್ನೆಲ್ಲ ನಾಳೆ ಹೇಳೋಣ ಅಂತ ಹೇಳ್ತಾ, ಇವತ್ತಿಗೆ ನಮ್ಮ ದೇಹದಲ್ಲಿರುವ ಅನ್ನಮಯಾದಿ 5 ಕೋಶಗಳಲ್ಲಿರುವ 5 ಭಗವದ್ರೂಪಗಳು ಅಂತ ಹೇಳ್ಕೊಂಡಿದ್ದೇವೆ. ಮಿಕ್ಕಿದ್ದೆಲ್ಲವನ್ನು ಕೂಡ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.